ರೀ, ಅಪ್ಪ ಅಮ್ಮ ಇಲ್ದಿರೋ ನಾತನ್ ಮದ್ವೆ ಮಾಡ್ಕೊಂಡು ಅಷ್ಟು ಒಳ್ಳೆ ಬಾಳ್ ಕೊಟ್ಟು ನನಗೆ ನೋಡ್ತಿದ್ದಾನೆ ನನ್ನನ್ನು ಬಿಟ್ಬಿಟ್ಟು ಹೊಂಟೋದ್ರಲ್ಲ. ಸರಿನಾ ರೀ ನೀವು ಮಾಡಿದ್ದು? ನೀವು ಹೋದ್ಮೇಲೆ ನಾನು ಹೇಗ್ ಬದುಕ್ತಿದ್ದೀನಿ ಅಂತ ಒಂದ್ಸರಿನಾದ್ರೂ ನನ್ ಬಗ್ಗೆ ಯೋಚನೆ ಮಾಡಿದ್ರ ರೀ? ಆ ದೇವ್ರ ಮುಖಾಡೆ ಬೇಡ ಮಗಳು ಪ್ರೀತಿ ಜೀವ ಏನೋ ಉಳಿಸ್ಕೊಂಡೆ ಹೋದ್ರೆ ನಮ್ಮಿಬ್ರು ಮುದ್ದಿನ ಮಗಳ ಸ್ವಾತಿ ನಾನು ಒಂದು ಮಾತು ತೇಲೇ ಇಲ್ಲ ರೀ. ಮದ್ವೆ ಮಾಡ್ಕೊಂಡ್ಬಿಟ್ಲು. ಆದ್ರೂ ಯಾವ ಕಾರಣಕ್ಕೂ ಈ ನಿರ್ಧಾರ ತಗೊಂಡಿದ ಅಂತ ಗೊತ್ತಾಗ್ದೆ ಅವಳು ಕ್ಷಮಿಸ್ಬಿಟ್ಟೆ ರೀ. ನಾನು ಕ್ಷಮಿಸ್ಬಿಟ್ಟೆ. ನಮ್ ಗೀತನ್ ಬಗ್ಗೆ ನಿಮ್ಗೆ ಗೊತ್ತಲ್ಲ ಅವಳಿಗೆ ಎಷ್ಟು ಕೋಪ ಅಂತ. ಅವಳ ಕೋಪನ ಸಹಿಸ್ಕೊಂಡ್ ಬದುಕ್ತಾ ಇದೀನ್ರಿ ನಾನು. ಅವ್ರ ಕೋಪನ ಸಹಿಸ್ಕೊಂಡ್ ಬದುಕ್ತಾ ಇದ್ದೀನಿ. ಇಷ್ಟೆಲ್ಲ ನಡೆದ್ರು ಇದ್ಯಾವ್ದು ಅಷ್ಟು ದೊಡ್ಡ ತಪ್ಪಂತ ನನಗೆ ಅನ್ನಿಸ್ಲಿಲ್ಲ ರೀ. ಆದ್ರೆ ನಮ್ ಸ್ವಾತಿ ನಿಮ್ ಮುಂದಿನ ಮಗಳು. ನಮ್ ಮನೆಗಳು ಹೆಣ್ಣು ಮಗಳಲ್ಲ ಗಂಡು ಮಗ ಅಂತಿದ್ರಲ್ಲ, ಅವಳು ಎಂತ ದೊಡ್ಡ ಕೆಲ್ಸ ಮಾಡಿದಾಳೆ ಅಂತ ಗೊತ್ತಾ ರೀ ನಿಮ್ಗೆ? ತುಂಬಾ ದೊಡ್ಡ ಕೆಲ್ಸ ಮಾಡ್ಬಿಟ್ಟಿದಾಳೆ ಅವಳು. ಯಾವತ್ತು ನಮ್ಮನೆ ನಮಗ್ ಸಿಗ್ತಾ ಇದ್ದಂಗ್ ಮಾಡ್ಬಿಟ್ಟಿದ್ದಾಳೆ ರೀ. ಕನ್ಸ್ಕೊಂಡು ಕಟ್ಟಿದ ದೇವಸ್ಥಾನದ ಅಧಿಕಾರ ನಮ್ಮನೆ ಎಲ್ಲಾನು ಪಶುಪತಿ ಕೈ ಕೊಂಡ್ಬಿಟ್ಟಿದ್ದಾಳೆ. ಇವತ್ತು ನಮ್ಮೆಲ್ಲ ಆಸೆ ಕನಸುಗಳು ಪಾಲಾಗೋಯ್ತು ಇವತ್ತು. ಗೊತ್ತಾಗ್ತಿದ್ದಾರೆ ನನಗೆ ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಏನ್ ಮಾಡ್ಲಿ ನಾನು? ಬಯಸ್ಕೋತಾಳೆ, ಹೊಡಿಸ್ಕೋತಾಳೆ. ನಮಗ್ ಮನೆ ಸಿಗುತ್ತೆ ಅನ್ನೋ ಆಸೆಯಿಂದ ದುಷ್ಟನ ಕೈ ಕೊಟ್ಬಿಟ್ಟಿದ್ದಾಳೆ. ಇದ್ರಲ್ಲಿ ಅವಳದು ಏನು ತಪ್ಪಿಲ್ಲ ರೀ, ಮಕ್ಳು ಮುಂದೆ ನನ್ ಜೀವನ ಏನು ಅಂತಾನೆ ನನಗ್ ಗೊತ್ತಾಗ್ತಿಲ್ಲ. ಇನ್ನರಿಗೆ ನನ್ ಕೈಲಾಗಲ್ಲ ಎಲ್ಲ ನೋಡ್ಕೊಂಡು ನನ್ ಕೈಲಿ ಬದುಕಕ್ ಆಗಲ್ಲ ರೀ. ನಾನು ನಿಮ್ಮ ಹತ್ರನೇ ಬಂದ್ಬಿಡ್ತೀನಿ. ನನ್ನ ಕರ್ಕೊಂಬಿಡ್ರಿ, ನಿಮ್ ಜೊತೆಗೆ ನನ್ನ ಕರ್ಕೊಂಬಿಡಿ. ಈ ಭೂಮಿ ನನಗ್ ಬದುಕಕ್ ಇಷ್ಟ ಇಲ್ಲ ರೀ. ನಾನ್ ಬದುಕಕ್ ಇಷ್ಟ ಇಲ್ಲ ರೀ ಈ ಭೂಮಿ ಮೇಲೆ. ಈಗ ನಂಗ್ ತುಂಬಾ ನಿದ್ದೆ ಬರ್ತಿದೆ. ಹಾಡ್ಸ್ಕೊಡ್ತೀಯಾ? ಪ್ರೀತಿ ಪುಟ್ಟ, ನನಗ್ ತುಂಬಾ ಕೆಲ್ಸ ಇದೆ. ಅಮ್ಮನ ಹತ್ರ ಕೇಳು, ಅಮ್ಮ ಮಾಡ್ಕೊಡ್ತಾಳೆ. ಬೇಜಾರ್ ಮಾಡ್ಕೋಬೇಡ. ಅಮ್ಮ ಇಲ್ಲೇ ನಿನ್ ಜೊತೆನೆ ಕೆಲ್ಸ ಮಾಡ್ತಿದಾರೆ ಅಂತ ಅನ್ಕೊಂಡೆ. ಇಲ್ಲ ಪ್ರೀತಿ ಪುಟ್ಟ, ಅಮ್ಮ ನನ್ ಜೊತೆಲಿಲ್ಲ. ನಾನು ಒಬ್ಳೆ ಅವಾಗಿಂದ ಕೆಲ್ಸ ಮಾಡ್ತಾ ಇರೋದು. ಮತ್ತೆ ನಮ್ಮನ್ನ ಆಗ್ಲಿಂದ ಹುಡುಕ್ತಾ ಇದೀನಿ, ಎಲ್ಲೂ ಕಾಣಿಸ್ತಾನೆ ಇಲ್ಲ. ಅದಕ್ಕೆ ಇಲ್ಲಿಗ್ ಬಂದೆ. ಎಲ್ಲೂ ಕಾಣಿಸ್ತಾ ಇಲ್ಲ ಅಂದ್ರೆ ಹೇಗೆ? ಇಲ್ಲ ಎಲ್ಲೋ ಇರ್ತಾಳೆ, ನೀನ್ ಸರಿಯಾಗಿ ಹುಡ್ಕಿರಲ್ಲ. ಅಲ್ಲಿ ಈಚೆ ಕೂರ್ತಿರ್ತಾಳೆ, ಹೋಗ್ ಕರಿ. ರಾತ್ರಿ ತುಂಬಾ ಕತ್ಲೆ ಬೇರೆ ಇದೆ. ಒಬ್ಳೆ ಹೋಗ್ ಆಚೆ ನೋಡಕ್ ನಂಗ್ ಭಯ ಆಗುತ್ತೆ. ನೀನೇ ಒಂದ್ಸಲಿ ನೋಡ್ಕೊಂಡ್ ಬರ್ತೀಯಾ? ಸರಿ ಪುಟ್ಟ, ನೀನ್ ಇಲ್ಲೇ ಇರು, ನಾನ್ ಹೋಗ್ ಕರ್ಕೊಂಡ್ ಅಮ್ಮ ಪ್ರೆಸಿಡೆಂಟ್ ಸ್ಥಾನ ಬಿಟ್ಕೊಟ್ರೆ ಮನೆಗೆ ವಾಪಸ್ ಕೊಡ್ತೀನಿ ಅಂತ ಹೇಳಿ ಇವಾಗ ಮೋಸ ಮಾಡ್ತಿದ್ದಾನೆ. ಅಮ್ಮ ಪ್ರೀತಿ ಪುಟ್ಟ, ಪ್ರೀತಿ ನೀನ್ ಹೇಳ್ತಿರೋದ್ ನಿಜ ಕಣೆ. ಅಮ್ಮ ಹೊರಗಡೆ ಎಲ್ಲೂ ಕಾಣಿಸ್ತಾ ಇಲ್ಲ. ಇರು, ಅಜ್ಜಿನ ಮೇಘನ ಗೊತ್ತಾ ಅಂತ ಕೇಳ್ತೀನಿ. ಅಜ್ಜಿ, ಮೇಘ ಬನ್ನಿ ಇಲ್ಲಿ. ಯಾಕೆ? ಏನಾಯ್ತು? ಯಾಕೆ ಹೋಗ್ತಾ ಇದೀಯಾ? ಅಜ್ಜಿ, ಅಮ್ಮ ನಿಮ್ ಹತ್ರ ಎಲ್ಲಾದ್ರೂ ಹೋಗ್ತೀನಿ ಅಂತ ಹೋದ್ರಾ? ಇಲ್ವಲ್ಲ, ಮನೇಲಿ ಎಲ್ಲೂ ಕಾಣಿಸ್ತಾ ಇಲ್ಲ ಅಜ್ಜಿ. ಇಷ್ಟೊತ್ನಲ್ಲಿ ಎಲ್ಲಿ ಹೋಗ್ತಾಳೆ? ಹಿತ್ಲ ಕಡೆ ಹೋಗಿರ್ಬೇಕು, ಒಂಚೂರು ನೋಡು. ಇಲ್ಲ ಅಜ್ಜಿ, ನನ್ ಮನೇಲಿ ಎಲ್ಲಾ ಕಡೆನೂ ಹುಡ್ದೆ, ಅಮ್ಮ ಕಾಣಿಸ್ತಾ ಇಲ್ಲ. ಮೇಘ, ನೀವೇನಾದ್ರೂ ಅಮ್ಮನ್ ನೋಡ್ದೇನೆ? ಇಲ್ಲ ಗೀತಕ್ಕ, ಊಟ ಮಾಡ್ಬೇಕಾರೆ ನನ್ ಜೊತೆನೆ ಇದ್ರು. ತುಂಬಾ ಡಲ್ ಆಗಿ ಕೂತಿದ್ರು. ಒಂದ್ 2-3 ಸಲ ಏನಾಯ್ತು ಅಂತ ಕೇಳ್ದೆ, ಅದಕ್ಕೇನು ಆನ್ಸರ್ ಮಾಡ್ಲಿಲ್ಲ. ಅದಕ್ಕೆ ನನ್ ಪಾಡಿನ ರೂಮ್ ಒಳಗ್ ಹೋದೆ. ನಾನ್ ಊಟ ಮಾಡ್ಬೇಕಾದ್ರೆ ಅಮ್ಮನ್ ನೋಡ್ದೆ ಅಷ್ಟೇ. ಅದಾದ್ಮೇಲೆ ಎಲ್ಲೂ ಕಾಣ್ಲೇ ಇಲ್ಲ. ಅಯ್ಯೋ ದೇವ್ರೆ, ಮಾವಂಗ್ ಏನಾದ್ರೂ ಗೊತ್ತಿದೆ ಅಂತ ಕೇಳ್ತೀನಿ ರೀ. ಮಾವ ಬನ್ನಿ ಇಲ್ಲಿ. ಯಾಕೆ ಏನಾಯ್ತು? ಮಾವ, ನೀವ್ ಅಮ್ಮನ್ ಏನಾದ್ರೂ ನೋಡಿದ್ರ? ಅಮ್ಮ ಮನೇಲಿ ಎಲ್ಲೂ ಕಾಣಿಸ್ತಾನೆ ಇಲ್ಲ. ನಿಮ್ಗೇನಾದ್ರೂ ಎಲ್ಲಿ ಹೋಗ್ತೀನಿ ಅಂತ ಹೇಳಿದ್ರ? ದೇವಸ್ಥಾನಕ್ಕೆ ಇಲ್ಲ ನಮ್ಮ ಮನೆ ಕಡೆ ಏನಾದ್ರೂ ಹೋಗ್ತೀನಿ ಅಂದ್ರ? ಅತ್ತೆ ಕಾಣಿಸ್ತಿಲ್ವಾ? ಅಲ್ಲ ಗೀತಾ, ಆಲ್ರೆಡಿ ಹೊರಗ್ ಕತ್ಲಾಗಿದೆ. ಎಲ್ಲಾದ್ರೂ ಹೊರಗಡೆ ಹೋಗ್ತೀನಿ ಅಂತ ಹೇಳಿದ್ರೆ ನಾನೇ ಅವ್ರನ್ನ ಕರ್ಕೊಂಡ್ ಹೋಗ್ತೀನಲ್ಲ. ಇಲ್ಲ, ನನಗೇನು ಹೇಳಲಿಲ್ಲ. ಗೀತಾ, ಮನೇಲಿ ಎಲ್ಲಾ ಕಡೆ ಹುಡುಕುದ್ರಾ? ಕುಮಾರ, ಹೊರಗಡೆ ಸ್ವಲ್ಪ ಹೋಗಿ ನೋಡೋ. ಇಲ್ಲ ಅತ್ತೆ, ನನ್ ಎಲ್ಲಾ ಕಡೆನೂ ಸರಿಯಾಗಿ ನೋಡಿದೀನಿ. ಅಮ್ಮ ಎಲ್ಲೂ ಕಾಣಿಸ್ತಿಲ್ಲ. ಮಾವ, ಅವ್ರು ಹೇಳ್ದೆ ಕೇಳ್ದೆ ಹಾಗೆ ಎಲ್ಲೂ ಹೋಗೋರಲ್ಲ. ಇವಾಗ ಏನ್ ಮಾಡೋದು? ಅಯ್ಯೋ, ಇಲ್ಲೇ ಎಲ್ಲೋ ಹೋಗಿರ್ತಾರೆ. ನೋಡೇನ್ ಚಿಕ್ಕ ಮಗುನಾ? ಸ್ವಲ್ಪ ಹೊತ್ತಲ್ಲಿ ವಾಪಸ್ ಬರ್ತಾರೆ. ಎಲ್ರು ಹೋಗಿ ಮಲ್ಕೊಳ್ಳಿ. ಚೈತ್ರ, ಈ ರಾತ್ರಿಯಲ್ಲಿ ಹೇಳ್ದೆ ಕೇಳ್ದೆ ಪದ್ಮ ಎಲ್ಲಿಗೆ ಹೋಗ್ತಾಳೆ? ನೀನ್ ಯಾರ ಮೇಲೇನೋ ಅಕ್ರೆ ಇಲ್ಲ ಅಂತ ಗೊತ್ತು. ಹೋಗಿ ಸುಮ್ನೆ ಮಲ್ಕೋ. ಬೆಳಿಗ್ಗೆ ಎದ್ದು ಮನೆ ಬಿಟ್ಟು ಹೋಗ್ಬೇಕಲ್ಲ, ಅದಕ್ಕೆ ಹೊಸ ಡ್ರಾಮಾ ಮಾಡ್ತಿರ್ತಾರ ಅಷ್ಟೇ ಅಮ್ಮ. ಚೈತ್ರ, ನೀನ್ ಹೇಳಿದ್ದೆಲ್ಲ ನಾವ್ ಕೇಳ್ಕೊಂಡ್ ಸುಮ್ನೆ ಇದೀವಿ ಅಂತ ತಿಳ್ಕೊಂಡಿದ್ಯಾ? ಈ ಹೊತ್ತಿನಲ್ಲಿ ನಮ್ ಪದ್ಮನ್ ಬಗ್ಗೆ ಹೀಗೆಲ್ಲ ಮಾತಾಡ್ಬೇಡ. ಇರೋ ವಿಷಯ ಹೇಳ್ದೆ ಅಷ್ಟೇ. ಏನಾದ್ರೂ ಮಾಡ್ಕೊಡಿ, ನನ್ಗೇನಾಗ್ಬೇಕು? ಕುಮಾರ, ಒಂದ್ಸರಿ ಪದ್ಮನಿಗೆ ಫೋನ್ ಮಾಡಿ ನೋಡು. ಸರಿ. ಧಾವ, ಅಮ್ಮನ್ ಫೋನ್ ಇಲ್ಲೇ ಇದೆ. ಅಯ್ಯೋ ದೇವ್ರೆ, ಒಂದ್ ಕೆಲ್ಸ ಮಾಡಿ, ಎಲ್ರು ಪೂರ್ತಿ ಮನೇನ ಹುಡ್ಕೋಣ. ಒಬ್ಬೊಬ್ರು ಒಂದೊಂದ್ ಕಡೆ ಹೋಗಿ. ಕುಮಾರ, ನೀನ್ ಹೊರಗಡೆ ಹೋಗಿ ಹುಡ್ಕೋ. ಎಲ್ಲ ಹುಡ್ಕೋಣ.
ಚೈತ್ರ ನೀನ್ ಹುಡ್ಕೆ ಅಮ್ಮ ಪದ್ಮಾ ಪದ್ಮಾ ಹೋಗ್ಲಿ ಇವಳು ಹೆಜ್ಜೆ ಯಾಕೋ ತುಂಬಾ ಭಯ ಆಗ್ತದೆ. ಬರ್ತಾರೆ ಪುಟ್ಟ. ದೊಡ್ಡವರಾಗಿ ಈ ತರ ನಿರ್ಧಾರ ತಗೊಳ್ಳೋದಕ್ಕೆ ನಿಮ್ಗೆ ಹೇಗ್ ಮನ್ಸ್ ಬಂತು? ನೀವ್ ಮಾಡ್ತಿರೋ ತಪ್ಪಲ್ವಾ? ನಾನು ಮಾಡ್ತಿರೋ ತಪ್ಪಿಲ್ಲ. ಕಷ್ಟಗಳನ್ನು ಸಹಿಸಿ ಸಹಿಸಿ ನನಗೂ ಸಾಕಾಗೋಗಿದೆ. ಪ್ರತಿಯೊಬ್ಬರ ಜೀವನದಲ್ಲೂ ಕಷ್ಟ ಅನ್ನೋದಕ್ಕೊಂದು ಮಿತಿ ಅಂತಿರುತ್ತೆ. ಆದ್ರೆ ನನ್ ಜೀವನದಲ್ಲಿ ಅದಕ್ಕೆ ಕೊನೆ ಅನ್ನೋದೇ ಇಲ್ಲ. ಇದನ್ನ ಸಹಿಸ್ಕೊಳ್ಳೋಕೆ ನನ್ನ ಗಂಡನು ನನ್ ಜೊತೆಲಿಲ್ಲ. ಆಗಲ್ಲ. ಇದನ್ನ ನನ್ ಇದನ್ನೆಲ್ಲ ಸಹಿಸ್ಕೊಂಡ್ ಬದುಕಕ್ಕಾಗಲ್ಲ. ಬದುಕೋ ಶಕ್ತಿನೂ ಇಲ್ಲ ನನಗೆ. ಬಿಟ್ಬಿಡಿ, ನನ್ನ ಬಿಟ್ಬಿಡಿ. ನಿಮ್ ಪರಿಸ್ಥಿತಿ ನನ್ಗೆ ಅರ್ಥ ಆಗುತ್ತೆ. ಅದೇ ನಿಮ್ಮನ್ನೇ ನಂಬ್ಕೊಂಡ್ ಬದುಕಿರೋ ನಿಮ್ ಮಕ್ಳ ಗತಿ ಏನು? ನೀವಿಲ್ದೆ ಅವ್ರಿಗೆ ಬದುಕಕ್ ಸಾಧ್ಯನಾ? ಮುಂದೆ ಅವ್ರ ಗತಿ ಏನು? ಈ ಪ್ರಶ್ನೆಗೆ ಉತ್ತರ ಇಲ್ಲ ಅಂತ ನನಗ್ ಗೊತ್ತು. ಆದ್ರೆ ಈ ಕಷ್ಟಗಳಿಗೆ ನಮ್ ಬದುಕಲ್ಲಿ ಕೊನೆನೇ ಇಲ್ಲ. ಒಂದು ಮುಗಿತು ಅನ್ನೋಗೆ ಇನ್ನೊಂದು ಪ್ರಾರಂಭ ಆಗುತ್ತೆ. ಅದು ಮುಗಿತಾ ಇದ್ದಂಗೆ ಇನ್ನೊಂದು ಪ್ರಾರಂಭ ಆಗುತ್ತೆ. ಇದನ್ನೆಲ್ಲ ಸಹಿಸ್ಕೊಳ್ಳೋ ಶಕ್ತಿ ನನಗ್ ಖಂಡಿತ ಇಲ್ಲ. ನಮ್ಮ ಯಜಮಾನ್ರಿದ್ದಿದ್ರೆ ಅದ್ರ ಬದುಕ್ತಿದ್ದೆ. ಅವ್ರಿಲ್ದೆ ನನ್ ಕೈಯಲ್ಲಿ ಬದುಕಕ್ಕಾಗಲ್ಲ. ಅದಕ್ಕೆ ಈ ನಿರ್ಧಾರ ತಗೊಂಡೆ. ನೀವು ಯೋಚನೆ ಮಾಡ್ತಿರೋ ರೀತಿ ತಪ್ಪಾಗಿದೆಯಲ್ಲ. ನಿಮ್ ಮಕ್ಳಿಗೆ ತಂದೆ ಇಲ್ಲ, ಇರೋದ್ ನೀವೊಬ್ರೆ. ನೀವು ಹೋಗ್ಬಿಟ್ರೆ ಅವ್ರು ಅನಾಥರ ಬರ್ತಾರೆ. ಈ ಶಾಕಿಂದ ಅವ್ರಿಗೆ ಆಚೆ ಬರಕ್ ಆಗಲ್ಲ. ಅದನ್ನ ನೀವು ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ಬನ್ನಿ ಇವಾಗ. ಕ್ಷಮಿಸ್ಬಿಡಿ. ಖಂಡಿತ ಇಲ್ಲ. ಈ ಟೈಟನು ಇಲ್ಲಿಂದ ಹೊರಟೋಗಿ ಯಾರಾದ್ರೂ ಏನಾದ್ರೂ ಕೇಳಿದ್ರೆ ನಿಮಗ್ ಗೊತ್ತೇ ಇಲ್ಲ ಅನ್ನೋ ತರ ಇದ್ಬಿಡಿ. ತಂದೆ ತಾಯಿ ಇಲ್ಲ ಅನ್ನೋ ನೋವು ಹೇಗಿರುತ್ತೆ ಅನ್ನೋದನ್ನ ನನ್ನಕ್ಕೆ ಆ ಸಂಕಟದಿಂದ ನಿಮ್ ಮಕ್ಳು ಆಚೆ ಬರಕ್ ಸಾಧ್ಯನ? ಊಟ ಸೇರಲ್ಲ, ರಾತ್ರಿ ನಿದ್ದೆ ಬರಲ್ಲ. ಇದನ್ನೆಲ್ಲ ನಾನು ಅನುಭವಿಸಿದ್ದೀನಿ. ಅದಕ್ಕೆ ಹೇಳ್ತಾ ಇದ್ದೀನಿ, ನೀವಿರೋದೇ ನಿಮ್ ಮಕ್ಳಿಗೆ ಶಕ್ತಿ. ಹಾಗಾಗಿ ಎಂತ ಕಷ್ಟ ಬಂದ್ರು ಆರಾಮಾಗಿ ಎದುರಿಸ್ತಾ ಇದ್ದಾರೆ. ನೀವೇ ಇಲ್ಲ ಅಂದ್ಮೇಲೆ ಆ ಶಕ್ತಿ ಇರುತ್ತಾ ಹೇಳಿ? ಸಮಾಜ ನಿಮ್ ಮಕ್ಳನ್ನ ಹೇಗ್ ನೋಡುತ್ತೆ ಅಂತ ನವಿಯಿಂದ ಚೆನ್ನಾಗಿ ನಿಮ್ಗೆ ಗೊತ್ತು. ಅದಕ್ಕೆ ಹೇಳ್ತಾ ಇದ್ದೀನಿ, ಈ ತರ ತಪ್ಪು ನಿರ್ಧಾರ ತಗೊಳಕ್ ಹೋಗ್ಬೇಡಿ. ನಿನ್ ಮಕ್ಳು ಇನ್ನು ಸಂಸಾರನ ಕಟ್ಕೋಬೇಕು. ನಾಳೆ ದಿನ ಅವ್ರಿಗೆ ಮಕ್ಳಾಗ್ಬೇಕು. ಆ ಮಕ್ಳನ್ನ ನೀವೇ ತಾಡಿಸ್ ನನ್ ಸಂಸ್ಕಾರನಲ್ಲಿ ಹೇಳ್ಕೊಡ್ಬೇಕು. ಅದಕ್ಕೋಸ್ಕರ ನೀವ್ ಇರ್ಲೇಬೇಕು. ಸ್ವಾತಿ ನೋಡಿದ್ರೆ ಯಾವಾಗ್ಲೂ ಅಮ್ಮ 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 ಅಂತಿರ್ತಾಳೆ. ನೀವ್ ಇಲ್ಲ ಅಂತ ಗೊತ್ತಾದ್ರೆ ಬದುಕುಳಿತಾಳ. ಇನ್ನು ಮೇಘ ಇವಾಗ ಓದ್ತಾ ಇದ್ದಾಳೆ. ನಿಮ್ದೆ ಹುಡುಗನ್ ನೋಡ್ಬೇಕು, ಅವಳಿಗೆ ಮದುವೆ ಮಾಡಿಸ್ಬೇಕು. ಎಷ್ಟೊಂದ್ ಜವಾಬ್ದಾರಿ ಇದೆ. ಆ ಜವಾಬ್ದಾರಿನಲ್ಲಿ ಯಾರು ತಗೋತಾರೆ? ಪ್ರೀತಿ ಅಂತೂ ತುಂಬಾನೇ ಚಿಕ್ಕವಳು. ಅವಳಿಗೆ ಫ್ಯೂಚರ್ ಏನು ಅಂತಾನೆ ಗೊತ್ತಿಲ್ಲ. ನಿಮ್ ಮಕ್ಳು ಈಗಾಗ್ಲೇ ಅಪ್ಪನ ಕಳ್ಕೊಂಡಿದ್ದಾರೆ. ನೀವು ಈ ತರ ನಿರ್ಧಾರ ತಗೊಂಡು ಅವ್ರ ಫ್ಯೂಚರ್ ನ ಬ್ಲಾಂಕ್ ಮಾಡಕ್ ಹೋಗ್ಬೇಡಿ. ನಾನು ಚಿಕ್ಕವನಿರ್ಬೇಕಾದ್ರೆ ಅಮ್ಮನ ತಪ್ಕೊಂಡು ಮಲಗ್ತಿದ್ದೆ. ದಿನ ಇಡೀ ಅಪ್ಪನ ಜೊತೆ ಸಿಕ್ಕಾಪಟ್ಟೆ ಆಟ ಆಡ್ತಿದ್ದೆ ಸುಸ್ತಾಗೋವರೆಗೂ. ಆ ನೆನಪಿಂದ ಇವಾಗ್ಲೂ ನನ್ಗೆ ಆಚೆ ಬರಕ್ ಆಗ್ತಿಲ್ಲ. ಅವತ್ ಕಳ್ದೋಗಿರೋ ಖುಷಿ ಇವತ್ತು ಕೂಡ ನನ್ನ ಲೈಫಲ್ಲಿ ಬಂದೇ ಇಲ್ಲ. ಎಷ್ಟೇ ಮರಿಬೇಕು ಅನ್ಕೊಂಡ್ರು ಮರೆಯಕ್ ಆಗ್ತಿಲ್ಲ. ನನಗೆ ಬೇಜಾನ್ ಆಸ್ತಿ ಇದೆ, ನೋಡ್ಕೊಳಕ್ಕೆ ಅಜ್ಜಿ ತಾತನೂ ಇದ್ದಾರೆ. ಆದ್ರೆ ನನ್ನ ಮನ್ಸಲ್ಲಿ ಒಂದು ಜಾಗ ಇವಾಗ್ಲೂ ಖಾಲಿ ಆಗಿದೆ. ಆ ಜಾಗನ ತುಂಬೋದಕ್ಕೆ ಯಾರ ಕೈಯಿಂದಲೂ ಸಾಧ್ಯ. ನಿಮ್ ಮಕ್ಳು ಕೂಡ ನನ್ ತರ ಆಗ್ಬೇಕಾ? ನೀವ್ ಜೊತೆಗಿದ್ರೆ ನಿಮ್ ಮಕ್ಳು ಏನ್ ಬೇಕಾದ್ರೂ ಸಾಧಿಸ್ತಾರೆ. ಆ ಶಕ್ತಿನ ಅವರಿಂದ ಕಿತ್ಕೊಂಡು ನೀವ್ ಸ್ವಾರ್ಥಿ ಆಗ್ಬಿಡಿ ಪ್ಲೀಸ್. ನನ್ ಮಾತ್ಗೆ ಬನ್ನಿ. ಹೊರ ಬನ್ನಿ. ಮನೆಗೆ ವಾಪಸ್ ಕೊಡ್ತೀನಿ ಅಂತ ಹೇಳಿ ತಾನೆ ಪ್ರೆಸಿಡೆಂಟ್ ಸ್ಥಾನ ಬಿಟ್ಕೊಟ್ರೆ ಮನೆಗೆ ವಾಪಸ್ ಕೊಡ್ತೀನಿ ಅಂತ ಹೇಳಿ ಇವಾಗ ಮೋಸ ಮಾಡ್ತಿದ್ದಾನೆ. ಸಾಧ್ಯವರೇ ಆಕ್ಚುಲಿ ಅದು ನಿತಿನ್ ಅವ್ರೆ ಪ್ಲೀಸ್ ನೀವು ನಂಗೆ ಸಮಾಧಾನ ಮಾಡೋದಕ್ ಬರ್ಬೇಡಿ. ನಂಗೆ ಕೇಳೋ ಮನ್ಸಿಲ್ಲ. ಸರಿ, ನಾನೇನು ಹೇಳೋದಿಲ್ಲ. ಆದ್ರೆ ಮುಂದೆ ಏನ್ ಮಾಡೋದಕ್ ಹೊರಟಿದ್ದೀರಿ ಅಂತ ಅದನ್ನಾದ್ರೂ ಹೇಳಿ. ಏನ್ ಮಾಡ್ಬೇಕು ನಂಗೂ ಗೊತ್ತಿಲ್ಲ. ಆದ್ರೆ ಸೋಲ್ ಒಪ್ಕೊಳಕ್ ಮನ್ಸಿಲ್ಲ. ನಮ್ ಮನೆಯವರು ನನ್ ಮೇಲೆ ಕಳ್ಕೊಂಡಿರೋ ನಂಬಿಕೆನ ನಾನ್ ವಾಪಸ್ ತಗೋಬೇಕು. ಅವ್ರನ್ನ ದೂರ ಮಾಡ್ಕೊಂಡು ಬದುಕೋದಕ್ ಸಾಧ್ಯ ಇಲ್ಲ. ನನ್ ಕೈಲಾದ ಸಪೋರ್ಟ್ನ ನಾನ್ ಮಾಡೇ ಮಾಡ್ತೇನೆ. ಪ್ಲೀಸ್ ಬೇಜಾರ್ ಮಾಡ್ಕೋಬೇಡಿ. ಆ ಪಶುಪತಿಗೆ ಅಧಿಕಾರ ಬಿಟ್ಕೊಟ್ಮೇಲೆ ನಾನ್ ಮನೆಗೆ ವಾಪಸ್ ಕೊಡ್ತಾನೆ ಅಂತ ಅಂದ್ಕೊಂಡಿದ್ದೆ. ಅವ್ನ್ ಮತ್ತೆ ನಮ್ಮ ಮೋಸ ಮಾಡ್ಬಿಟ್ಟ. ಅಮ್ಮನ್ ಕಡೆಯಿಂದ ನಾನ್ ಪಶುಪತಿ ಹತ್ರ ಮಾತಾಡಿಸ್ದೆ. ಅಮ್ಮನ್ ಮಾತಾದ್ರೂ ಕೇಳ್ತಾನೆ ಅಂತ ಒಂದ್ ನಂಬಿಕೆ ಇತ್ತು. ಆದ್ರೆ ಆ ಪಶುಪತಿಗೆ ಎಲ್ರೂ ಒಂದೇ ಅನ್ನೋದು ಇವತ್ತು ಗೊತ್ತಾಯ್ತು ಅಂತೆ. ಹೋಗ್ಲಿ ಬಿಡಿ, ಆಗೋಗಿರೋದನ್ನ ಯೋಚನೆ ಮಾಡಿ ಮಾತಾಡಿ ಏನ್ ಪ್ರಯೋಜನ. ಸಾಧ್ಯವರೇ ಒಂದ್ ನಿಮಿಷ, ನನ್ನ ಹತ್ರ ಒಂದ್ ಐಡಿಯಾ ಇದೆ, ಕೇಳ್ಕೊಂಡ್ ಹೋಗಿ. ಪ್ಲೀಸ್ ನಿತಿನ್ ಅವ್ರೆ, ನಂಗೆ ಯಾರ್ ಮಾತನ್ನು ಕೇಳೋ ಪೇಷನ್ಸ್ ಇಲ್ಲ. ನೋಡಿ, ಏನ್ ವಿಷಯ ಅಂತ ಹೇಳ್ತೀನಿ, ಅದಾದ್ಮೇಲೆ ನಿಮ್ ಇಷ್ಟ. ಸರಿ ಹೇಳಿ. ನಾನು ಪಶುಪತಿದು ಬ್ಯಾಂಕ್ ಸ್ಟೇಟ್ಮೆಂಟ್ ತಗ್ಸೋಣ ಅಂತಿದ್ದೀನಿ. ಬ್ಯಾಂಕ್ ಸ್ಟೇಟ್ಮೆಂಟಾ? ಯಾಕೆ? ಅದ್ರಿಂದ ಏನ್ ಯೂಸ್ ಇದೆ? ನಿಮ್ ತಂದೆ ಪಶುಪತಿಗೆ ಎಷ್ಟು ಹಣ ಕಳ್ಸಿದ್ರು ಅದ್ರಿಂದ ಅವನ್ ಸ್ವಂತಕ್ಕೆ ಎಷ್ಟು ಬಳಸ್ಕೊಂಡು ನಿಮ್ ಮನೆಯವ್ರಿಗೆ ಉಳ್ದಿದ್ದ ಹಣ ಕೊಡ್ತಿದ್ದ ಅಂತ ಗೊತ್ತಾಗತ್ತೆ. ಐಡಿಯಾನು ಚೆನ್ನಾಗೇ ಇದೆ, ಆದ್ರೆ ಪಶುಪತಿ ಇದನ್ನೆಲ್ಲ ಮಾಡಕ್ ಬಿಡ್ತಾನ? ನಂಗೆ ಯಾಕೋ ಇದೆಲ್ಲ ಆಗೋ ಮಾತ್ ಅನ್ಸ್ತಿಲ್ಲ. ಗೊತ್ತು ಕಷ್ಟ ಅಂತ ಪ್ರಯತ್ನ ಪಟ್ರೆ ಎಲ್ಲಾನು ಸಾಧ್ಯ ಆಗುತ್ತೆ. ಅದೇನು ನಿಜಾನೇ. ಬ್ಯಾಂಕ್ ಸ್ಟೇಟ್ಮೆಂಟ್ ಸಿಕ್ಕರೆ ನಮಗ್ ತುಂಬಾ ಹೆಲ್ಪ್ ಆಗುತ್ತೆ. ಪಶುಪತಿ ತಪ್ಪು ಮಾಡಿದಾನೆ ಅಂತ ಪ್ರೂಫ್ ಕೂಡ ಸಿಗುತ್ತೆ. ಆದ್ರೆ ಇದನ್ನೆಲ್ಲ ಹೇಗ್ ಮಾಡ್ಬೋದು ಅಂತ ಏನಾದ್ರೂ ಯೋಚನೆ ಮಾಡಿದ್ದೀರಾ? ನಾನ್ ಸ್ವಲ್ಪ ಟೈಮ್ ಕೊಡಿ, ಯೋಚನೆ ಮಾಡಿ ಹೇಳ್ತೀನಿ. ಆದ್ರೆ ಏನ್ ಮಾಡೋದಾದ್ರೂ ಹುಷಾರಾಗಿ ಮಾಡಿ. ಗೀತಾ, ಎಲ್ಲ ಕಡೆ ಹುಡುಕ್ತೆ, ಇಲ್ಲೆಲ್ಲೂ ಕಾಣ್ತಿಲ್ಲ. ಅತ್ತೆ ಎಲ್ಗ್ ಹೋಗಿರ್ಬೋದು? ನನ್ಗೂ ಗೊತ್ತಾಗ್ತಿಲ್ಲ ಮಾವ. ಅಮ್ಮ ಯಾವತ್ತೂ ಈ ತರ ಮಾಡಿದ್ದೇ ಇಲ್ಲ. ಒಂದ್ ವೇಳೆ ಅಮ್ಮ ಏನಾದ್ರೂ ಆ ಮನೆಗೆ ಹೋಗಿರ್ಬೋದಾ? ಪಕ್ಕ ನಮ್ಮನೆಗೆ ಹೋಗಿರ್ತಾರ ಮಾವ. ಬನ್ನಿ ನಾವಲ್ಲೇ ಹುಡ್ಕೋಣ. ಸರಿ ಬಾ. ಮಾವ, ಅಮ್ಮ ಈ ಕತ್ಲಲ್ಲಿ ಎಲ್ಲಿಗೆ ಅಂತ ಹೋಗಿರ್ತಾಳೆ. ಅವಳಿಗೆ ಯಾರಾದ್ರೂ ಏನಾದ್ರೂ ತೊಂದ್ರೆ ಮಾಡ್ಬಿಟ್ರೆ? ಗೀತಾ, ಅತ್ತೆ ಯಾರಿಗೇನ್ ಅನ್ಯಾಯ ಮಾಡಿದ್ದಾರೆ ಅಂತ ಅವ್ರಿಗೆ ಯಾರಾದ್ರೂ ತೊಂದ್ರೆ ಮಾಡ್ತಾರೆ. ಸುಮ್ನೆ ಏನಾದ್ರು ಯೋಚನೆ ಮಾಡ್ಬೇಡಬ್ಬಾ. ಹಾಗಲ್ಲ ಮಾವ, ಆ ಪಶುಪತಿ ಏನಾದ್ರೂ ತೊಂದ್ರೆ ಮಾಡಿದ್ರೆ ಅಂತ ಭಯ ಆಗ್ತದೆ ನನ್ಗೆ. ಹಾಗೆಲ್ಲ ಆಗೋದಕ್ ಸಾಧ್ಯನೇ ಇಲ್ಲ.
ಸುಮ್ನಿರು ಗೀತಾ, ಇಲ್ಲೇ ಎಲ್ಲೋ ಇರ್ತಾರೆ, ಹುಡ್ಕೋಣ ಬಾ. ನೀವ್ ಹೇಳ್ತಿರೋದು ಸರಿನೇ ಮಾವ. ಅಲ್ಲ, ಆ ಸ್ವಾತಿನ್ ಮಾತಾಡ್ಸಕ್ಕೆ ಅಂತ ಅವ್ರ ಹತ್ರ ಏನಾದ್ರು ಹೋದ್ರಾ? ನಾವ್ ರೆಸಾರ್ಟ್ ಹತ್ರ ಹೋಗ್ ಒಂದ್ಸಲ ಚೆಕ್ ಮಾಡೋಣ ಮಾವ. ಮೊದ್ಲು ಇಲ್ಲೇ ಎಲ್ಲಾದ್ರೂ ಇದಾರೆ ಅಂತ ಚೆಕ್ ಮಾಡೋಣ. ಇಲ್ಲೆಲ್ಲೂ ಇಲ್ಲ ಅಂತಂದ್ರೆ ನಾವ್ ಬೇಕಾದ್ರೆ ರೆಸಾರ್ಟ್ ಹತ್ರ ಹೋಗೋಣ. ಮಾವ, ನಂಗೆ ಕತ್ಲೆಯಲ್ಲಿ ತುಂಬಾ ಭಯ ಆಗ್ತಿದೆ ಮಾವ. ಗೀತಾ, ನಾನಿದ್ದೀನಲ್ವಾ, ಹೆದರ್ಬೇಡ. ಅಮ್ಮ ಇಷ್ಟೊತ್ತು ನೀನ್ ಎಲ್ಲಿಗೆ ಹೋಗಿದ್ದೆ? ನೀನ್ ಯಾಕೆ ಇವ್ರ ಜೊತೆ ಬರ್ತಿದ್ಯಾ? ಅವರು ವಾಕಿಂಗ್ ಹೋಗಿ ಹಾಗೆ ಬರ್ತಾ ಸಿಕ್ಕಿದ್ರು, ಕರ್ಕೊಂಬಂದ್. ಅತ್ತೆ, ಇಷ್ಟೊತ್ತಲ್ಲಿ ವಾಕಿಂಗ್ ಹೋಗಿದ್ರಾ? ಅಮ್ಮ, ನಮ್ಗೊಂದ್ ಮಾತ್ ಹೇಳ್ಬಿಟ್ಟು ಹೋಗೋದಲ್ವಾ ಅಮ್ಮ? ನಾವ್ ಅವಾಗ್ಲಿಂದ ಹುಚ್ಚರ ತರ ಎಲ್ಲಾ ಕಡೆ ನಿನ್ನ ಹುಡುಕ್ತಾ ಇದೀವಿ. ಗೀತಾ ಅವ್ರೆ, ಸ್ವಲ್ಪ ಆರಾಮಾಗಿರಿ. ಏನೋ ಮನ್ಸಿಗೆ ಬೇಜಾರಾಗಿರುತ್ತೆ, ಅದಕ್ಕೆ ವಾಕಿಂಗ್ ಹೋಗಿರ್ತಾರೆ. ಸ್ವಲ್ಪ ಆರಾಮಾಗಿರಕ್ ಬಿಡಿ ಅವ್ರನ್ನ. ಯಾಕೆ ಈ ತರ ಮಾತಾಡ್ತಿದ್ದೀರಾ? ನಡ್ವಿ, ಕಾರಲ್ಲಿ ಕೂತ್ಕೊಳ್ಳಿ. ಏನು ಬೇಡ, ನಾವ್ ನಡ್ಕೊಂಡೇ ಹೋಗ್ತೀವಿ. ಅಮ್ಮ ಬಾ ಅಮ್ಮ. ಗೀತಾ, ಸ್ವಲ್ಪ ಸಮಾಧಾನವಾಗಿ ಮಾತಾಡು. ಯಾಕೆ ಕಿರ್ಚಾಡ್ತಿದ್ಯಾ? ಸುಮ್ನಿರು. ಇಲ್ಲ ಮಾವ, ನಿಮಗ್ ಗೊತ್ತಾಗಲ್ಲ. ನಾವ್ ಮೊದ್ಲು ಮನೆಗೆ ಹೋಗೋಣ. ಅಮ್ಮ ಬಾ ಅಮ್ಮ. ಒಂದ್ ನಿಮಿಷ, ನಿಮ್ಮಮ್ಮ ಇಷ್ಟೊತ್ತಲ್ಲಿ ಯಾಕೆ ವಾಕಿಂಗ್ ಹೋಗಿದ್ರು ಅಂತ ಮನೇಲಿ ಕುತ್ಕೊಂಡು ನಿಧಾನಕ್ಕೆ ಯೋಚನೆ ಮಾಡಿ ಗೀತಾ ಅವ್ರೆ. ಮನೇಲಿ ಸಿಗ್ದಿರೋ ನೆಮ್ಮದಿನ ಕುಡ್ಕೊಂಡು ಹೋಗಿರ್ಬೋದು. ಈಗ್ಲಾದ್ರೆ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ಕೆಲವೊಂದು ವಿಷಯನ ಫೀಲಿಂಗ್ಸ್ ಅಲ್ಲಿ ತಗೋಬಾರ್ದು, ಪ್ರಾಕ್ಟಿಕಲ್ ಯೋಚನೆ ಮಾಡ್ಬೇಕು. ಬ್ಯಾಕ್ ಮಾಡಿ ಬೆಂಗಳೂರು ಬಾ. ಏನೋ ಆಸೆ ಇಟ್ಕೊಂಡ್ ಊರಿಗ್ ಬಂದಿದ್ದೆ. ಈಗ ಕಾಲಿ ಕೈಯಲ್ಲಿ ಮೋಸ ಮಾಡಿಸ್ಕೊಂಡು ಮನ್ಸಲ್ಲಿ ಬೆಂಕಿ ಇಟ್ಕೊಂಡು ನಾನ್ ವಾಪಸ್ ಬರಲ್ಲ. ಒಂದ್ ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು. ಬೇಗ ದೇವಸ್ಥಾನದ ಹತ್ರ ಬನ್ನಿ.